ಲಾಭಕ್ಕೆ ಯಾವತ್ತೂ ನಷ್ಟ ಇದ್ದೇ ಇರುತ್ತೆ, ನಷ್ಟಕ್ಕೆ ಯಾವತ್ತೂ ಲಾಭ ಇದ್ದೇ ಇರುತ್ತೆ. ಈ ಎರಡಕ್ಕೂ ಮೀರಿದ ಪದ ಯಾವುದು ಅಮ್ಮ? ಲಾಭ ನಷ್ಟ ಅಂತ ಬಂದಾಗಲೇ ಗೊತ್ತಾಗತ್ತೆ ಇದು ವ್ಯಾಪಾರ ಅಂತ. ಇಡೀ ಪ್ರಪಂಚವೇ ವ್ಯಾಪಾರ. ಕೊಡೋದು ತಗೊಳ್ಳೋದು ಎಲ್ಲ ಕಡೆನೂ. ನಾನೇನು ಕೊಡ್ತೀನಿ, ನನಗೇನು ಸಿಗತ್ತೆ, ಇದ್ರ ಬಗ್ಗೆನೇ ಯಾವಾಗಲೂ ಎಕ್ಸ್ಚೇಂಜ್ ಬಾರ್ಟರ್ ಸಿಸ್ಟಮ್ ಇತ್ತು. ಈಗ ಸಾಮಾನು ತೊಗೊಂಡು ಹಣ ಕೊಡ್ತೀವಿ, ಇದೆಲ್ಲ ನಡೀತಾ ಇದೆ. ಇದರಲ್ಲಿ ಲಾಭ ನಷ್ಟ. ಜೀವನನೂ ಕೂಡ ಲಾಭ ನಷ್ಟದಲ್ಲೇ ಇದ್ದರೆ ವ್ಯವಹಾರವೇ ಆಗತ್ತೆ. ಜೀವನ ವ್ಯವಹಾರ ಅಲ್ಲ, ವ್ಯಾಪಾರ ಅಲ್ಲ. ಜೀವನ ಅದರೆಲ್ಲರಿಗಿಂತ ಹೆಚ್ಚಿನಂದರೆ ನನ್ನ ಭಾಷೆಯಲ್ಲಿ ಇಟ್ ಈಸ್ 100% ಸೆಲಿಬ್ರೇಷನ್ ಅಂತ ಆದಾಗ ಉತ್ಸವ ಸಮಾರಂಭ ಇದೆಲ್ಲ ಜೀವನ ಆ ಥರ ಆದವ್ರಿಗೆ ಯಾವುದೂ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಇವಾಗ ನಾವು ಇರೋದೇ ನನಗೆ ಸರ್ವಸ್ವ. ನಾನಿವಾಗ ಇರೋದೇನೆ ಲಾಭ ಅನ್ನಲ್ಲ, ಇದು ಸಿಗದೇ ಇದ್ದರೆ ನಷ್ಟ ಅನ್ನಲ್ಲ, ಇದೇ ನನಗೆ ಸರ್ವಸ್ವ. ಈಗ ನಾನು ಅನುಭವಿಸ್ತಾ ಇದ್ದೀನಲ್ಲ, ಅದೇ ಸರ್ವಸ್ವ. ಅದು ಬೇರೆ ಲೆವೆಲ್ ಆಲ್ಟುಗೆದರ್. ಜೀವನ ವ್ಯಾಪಾರದಲ್ಲಿ ನಡೀತಾ ಇಲ್ಲ. ಜೀವನ ಆನಂದಮಯವಾಗಿ ಒಂದು ಸಮಾರಂಭವಾಗಿ ಅದು ನಡೀತಾ ಇದೆ. ಅದು ಆಟವಾಗಿ ನಡೀತಾ ಇದೆ. ಇದು ಒಂದು ಗೇಮ್ ಥರ ನಡೀತಾ ಇದೆ. ಉಲ್ಲಾಸಭರಿತವಾಗಿದೆ. ಇದು ಆನಂದಕರವಾಗಿದೆ. ಇದು ಒಂದು ಡೈಮೆನ್ಷನ್, ಇದೊಂದು ಆಯಾಮವೇ. ಲಾಭ ನಷ್ಟದ ಆಯಾಮದಲ್ಲಿದ್ದಾಗ ನೀನು ಮನುಷ್ಯನಾಗಿರ್ತೀಯ. ಆದರೆ ಆ ಮನುಷ್ಯತ್ವ ಹೋದರೂ ಹೋಗ್ಬೋದು ನಷ್ಟ ಆದಾಗ. ಲಾಭ ಆದಾಗ ನೀನು ಮನುಷ್ಯ ಆಗಿ, ಲಾಭ ಹೋದಾಗ ಅಂದರೆ ನಷ್ಟ ಆದಾಗ ನೀನು ಪ್ರಾಣಿ ಥರ ಬಿಹೇವ್ ಮಾಡ್ಬೋದು, ರಾಕ್ಷಸನ ಥರ ಬಿಹೇವ್ ಮಾಡ್ಬೋದು. ಲಾಭ ನಷ್ಟದ ಮೇಲೆ, ಬೇಕು ಬೇಡಗಳ ಮೇಲೆ, ಸರಿ ತಪ್ಪುಗಳ ಮೇಲೆ ಜೀವನದ ತುಲನೆ ಇರುತ್ತೆ. ಆದರೆ ಇದೆಲ್ಲವನ್ನು ಮೀರಿದ್ದಿದೆಯಲ್ಲ, ಆವಾಗ ನಮಗೆ ಸಿಕ್ಕದೇ ಇದ್ರೂ ಕೂಡ ಯಾವ ವ್ಯತ್ಯಾಸವೂ ನಮ್ಮಲ್ಲಾಗೋದಿಲ್ವಲ್ಲ, ಅದನ್ನು ನಾನು ಕರೆಯೋದು ಸೆಲಿಬ್ರೇಷನ್ ಅಂತ. ಲಾಭ ನಷ್ಟಕ್ಕೆ ಮೀರಿದ್ದು ಒಂದು ಪದ ಯಾವುದು ಅಂದರೆ ಸೆಲಿಬ್ರೇಷನ್. ಅಮ್ಮ, ಈ ಫ್ರೀಕ್ವೆನ್ಸಿ ಲೆವೆಲ್ ಅಂದ್ರೇನು? ಅದು ಹೇಗೆ ಕೆಲಸ ಮಾಡುತ್ತೆ? ಇದು ನಮಗೆ ತಿಳ್ಕೋಬೇಕು ಅಂತ ಬಂದಾಗ ನಾವು ನೋಡೋ ದೃಷ್ಟಿಕೋನನೇ ಬೇರೆ. ನನಗೆ ಹೌದು ನಾನು ತಿಳ್ಕೋಬೇಕು ಅಂತ ಬಂದಾಗ ನನ್ನ ಹೃದಯ ಬೇರೆ ರೀತಿ ಕೆಲಸ ಮಾಡುತ್ತೆ. ಅಂದರೆ ನನಗೆ ಹೃದಯ ಫಿಸಿಕಲ್ ಹಾರ್ಟ್, ಹೃದಯದಿಂದ ಯಾವ ರೀತಿ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಅದೊಂದು ವೈಫೈ ಕೆಲಸ ಮಾಡ್ದಂಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನು ಮೆಷರ್ ಮಾಡ್ಬೋದು. ಆ ರೀತಿ ನಮ್ಮ ಭಾವನೆಗಳು ಪ್ಯೂರ್ ಆಗಿದ್ದರೆ, ಸಾತ್ವಿಕ ಆಗಿದ್ದರೆ, ನಮ್ಮಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದರೆ, ಅಹಂಕಾರ ಇಲ್ಲದೆ ಇದ್ದರೆ ಅಂತ ಒಟ್ಟು ಹೇಳ್ಬಿಡ್ಬೋದು. ನಮಗೆ ಆ ಕನ್ಫ್ಯೂಷನ್ ಇಲ್ಲದೆ ಇದ್ದರೆ, ಆ ಭಾವನೆಗಳು ಒಂದು ರೀತಿ ಉಕ್ಕಿದ್ರೆ ಒಳಗಿಂದ ಅದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದು ಯು ಕ್ಯಾನ್ ಫೀಲ್ ಇಟ್. ದಿಸ್ ಅಟ್ರಾಕ್ಟ್ಸ್ ದಿ ಎನರ್ಜಿ. ಇದಕ್ಕೆ ಹೇಳ್ತಾರೆ ಕೋಹರೆಂಟ್ ಹಾರ್ಟ್ ಅಂತ. ಇಟ್ ಅಟ್ರಾಕ್ಟ್ಸ್ ಎನರ್ಜಿ. ಅದೇ ರೀತಿ ಈವನ್ ಅವರ್ ಬ್ರೈನ್ ಈಸ್ ಚಾರ್ಜ್ಡ್ ವಿತ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜ್. ಇದು ಮ್ಯಾಗ್ನೆಟಿಕ್ ಚಾರ್ಜ್. ದಿಸ್ ಎಲೆಕ್ಟ್ರಿಕ್ ಚಾರ್ಜ್ದು ಹೇಗೆ ಅಂದರೆ ಎಲೆಕ್ಟ್ರಿಫೈ ಆದಾಗ ಅದರದ್ದೇ ಒಂದು ಫೀಲ್ಡ್ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಒಂದಕ್ಕೊಂದು ಹೊಂದಿಕೊಂಡು ಕೆಲಸ ಮಾಡಿದಾಗ, ಅಂದರೆ ಯುವರ್ ಇಂಟೆನ್ಷನಲ್ ಥಾಟ್ ಆ್ಯಂಡ್ ಯುವರ್ ಎಮೋಷನ್, ಪ್ಯೂರ್ ಎಮೋಷನ್, ವೆನ್ ಇಟ್ ವರ್ಕ್ಸ್ ಟುಗೆದರ್, ಅದ್ಭುತವಾಗಿ ಯು ಕ್ಯಾನ್ ಫೀಲ್ ದಿ ಎನರ್ಜಿ ಫೀಲ್ಡ್ ಅರೌಂಡ್ ಯು. ಏನು ಬೇಕಾದರೆ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಬಹುದು. ಇದನ್ನು ಫ್ರೀಕ್ವೆನ್ಸಿ ಅಂತಾರೆ. ನಾವು ಅದನ್ನು ಸೂಕ್ಷ್ಮದ ಲೆವೆಲ್ನಲ್ಲಿ ಎನರ್ಜಿ, ಯಾರು ಬರೀ ನಾನು ದೇಹ ಅಲ್ಲ, ನಮ್ಮ ಮನಸ್ಸಲ್ಲ, ನಾನೊಂದು ಎನರ್ಜಿ, ಬಂಡ್ ಆಫ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ. ನನ್ನ ಮೆದುಳು ಕೆಲಸ ಮಾಡ್ತಿರೋದು, ಚಾರ್ಜ್ ಆಗ್ತಾ ಇರೋದು, ನನ್ನ ಪ್ರತಿಯೊಂದು ಯೋಚನೆಯೂ ಕೂಡ ಒಂದು ಎನರ್ಜಿ, ಚಾರ್ಜ್ಡ್ ಥಾಟ್. Each thought is charged with electricity. Each feeling is charged with magnetic energy. These two together, you can reach the universe. That field is called the frequency of the field.
ಫ್ರೀಕ್ವೆನ್ಸಿ ಆಫ್ ದಿ ಫೀಲಿಂಗ್. ಅದು ನಿಮ್ಮ ಆಲೋಚನೆಯ ಆಳ ಏನು, ಆಲೋಚನೆಯ ಪ್ಯೂರಿಟಿ ಏನು, ಅದರ ಮೇಲೆ ಹೋಗುತ್ತೆ. ಅದಕ್ಕೆ ನಾನು ಹೇಳೋದು, ಮನಸ್ಸು ಎಲ್ಲರ ಮನಸ್ಸು ಬೇರೆ ಬೇರೆ ಡೈಮೆನ್ಷನ್ನಲ್ಲಿರುತ್ತೆ. The more the mind is deeper, the more mind is purer, the more the mind is subtler, it grasps more knowledge in clarity, with clarity. ಅದು ಬೇಕಾಗಿರೋದು. ಅದರಿಂದ ಫ್ರೀಕ್ವೆನ್ಸಿ ಅಂದಾಗ ನಾವು ಬೇರೆ ಯಾರ ಮೇಲೋ ಎಕ್ಸ್ಪರಿಮೆಂಟ್ ಮಾಡೋಕ್ಕಿಂತ ನಮ್ಮ ಹೃದಯದಲ್ಲಿ ಯಾವ ರೀತಿ ಭಾವನೆಗಳು ಹೇಳುತ್ತೆ, ನಮ್ಮ ಮೆದುಳಲ್ಲಿ ಯಾವ ರೀತಿ ಆಲೋಚನೆಗಳು ಹೇಳುತ್ತೆ, ಇದ್ರ ಬಗ್ಗೆ ಗಮನ ಇಟ್ಕೊಂಡ್ರೆ ನಿಮ್ಮ ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ. ಭಗವದ್ಗೀತೆನ ನಾವು ಯಾವ ಕ್ಷೇತ್ರದಲ್ಲಾದರೂ ಅಡಾಪ್ಟ್ ಮಾಡಿಕೊಂಡು ಅದನ್ನು ಈಸಿಯಾಗಿ ನಾವು ಅನುಷ್ಠಾನಕ್ಕೆ ತರೋಕ್ಕೆ ಸಾಧ್ಯನಾ? ಭಗವದ್ಗೀತೆ ಎಷ್ಟು ಪ್ರಾಕ್ಟಿಕಲ್ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ಭಗವದ್ಗೀತೆನೇ ಫಸ್ಟ್ ಯಾರು ತೊಗೊಂಡ್ಬಿಡ್ತಾರೋ ಸಾಧನೆ ಮಾಡೋಕ್ಕೆ, ಅವ್ರಿಗೆ ಬೇರೆ ಎಲ್ಲನೂ ಗೌಣ. ಭಗವದ್ಗೀತೆಯನ್ನು ಯಾರು ಸೀರಿಯಸ್ ಆಗಿ ತೊಗೊಳ್ತಾರೆ ಅವ್ರಿಗೆ ಬೇರೆ ಎಲ್ಲನೂ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಇದು ಕಠಿಣವಾಗಿಲ್ಲ, ತುಂಬಾ ಸುಲಭವಾಗಿದೆ. ಆದರೆ ಅಪ್ಲೈ ಮಾಡ್ಕೊಳ್ಳುವಾಗ ಮಾತ್ರ ನಿಮಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಅರ್ಜುನನಿಗೆ ಈ ಟೈಮ್ನಲ್ಲಿ ಹೇಳ್ದ, ಕೃಷ್ಣ ಇದನ್ನು ಹೇಳಿದ್ದಾನೆ. ಎಲ್ಲಿವರೆಗೂ ಆ ಥರ ನೀವು ಭಗವದ್ಗೀತೆ ಓದ್ತೀರಾ ಖಂಡಿತ ಅದು ನಿಮ್ದಲ್ಲ, ಅದು ಕೃಷ್ಣಂದು, ಅದು ಅರ್ಜುನಂಗೆ ಹೇಳಿದ್ದು. ಇದು ಡೈಲಾಗು ತುಂಬ ಚೆನ್ನಾಗಿದೆ. ಯು ಕ್ಯಾನ್ ರೈಟ್ ಎ ಕಾಮೆಂಟ್ರಿ ಆನ್ ಭಗವದ್ಗೀತಾ. ಬಟ್ ನೀವು ಓದುವಾಗ, ಅದನ್ನು ಅರ್ಥ ಮಾಡ್ಕೊಳ್ಳುವಾಗ, ಅದನ್ನು ಕೃಷ್ಣನಿಂದ ಪಡೆಯುವಾಗ ನಿಮಗೆ ಕೃಷ್ಣ ನೀವು ಬಿಟ್ಟರೆ ಅರ್ಜುನ ಕೂಡ ಇಲ್ಲ. ಯು ಬಿಕಮ್ ದಿ ಜೀವಾತ್ಮ. ಪರಮಾತ್ಮ ಈಸ್ ಡಿಕ್ಟೇಟಿಂಗ್ ಸಮಥಿಂಗ್, ಪರಮಾತ್ಮ ಈಸ್ ಟ್ರಾನ್ಸ್ಲೇಟಿಂಗ್ ಸಮಥಿಂಗ್, ಪರಮಾತ್ಮ ಈಸ್ ಟ್ರಾನ್ಸ್ಮಿಟಿಂಗ್ ಸಮಥಿಂಗ್, ಪರಮಾತ್ಮ ಈಸ್ ಆಫರಿಂಗ್ ಸಮಥಿಂಗ್. ಜಸ್ಟ್ ಟೇಕ್ ಇಟ್ ಆಸ್ ಅರ್ಜುನ. He is telling you directly because it is Paramatma saying to Jivatma. You are also Jivatma. While reading Bhagavad Gita, sit in front of the book, think that book is Krishna and you are Arjuna. There is no another character like called Arjuna. You are Jivatma listening to that. When you deeply go into one chapter or one ಶ್ಲೋಕ, ಆಗ ಹೇಳುವಾಗ ಒಂದು ಶ್ಲೋಕ ಓದ್ಬಿಟ್ಟು repeatedly contemplate and listen to the shloka from inside, because inside, in silence, the same shloka Krishna repeats inside you, in your silence, with meaning, with a deep understanding. You will come to know these secrets. ಅದು ಗೊತ್ತಾಗತ್ತೆ ನಿನಗೆ, ಅದು ನೀನು ಗೊತ್ತಾಗಬೇಕು. ನನಗೆ ಒಂದೇ ಶ್ಲೋಕ 1000 ಸತಿ ಹೇಳಿದಾಗ ನನ್ನ ಒಳಗಡೆನೇ ಆ ಶ್ಲೋಕ ಕೇಳಿಸ್ತು, ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಕೇಳಿಸ್ತು. ಅದಕ್ಕೆ ನನಗೆ ಹೊಸ ಅರ್ಥ ಒಂದೊಂದು ಸತಿ ಹೇಳಿದಾಗ್ಲೂ ಆಳವಾಗಿ ಒಂದೇ ಸತ್ಯ ಡಿಫ್ರೆಂಟ್ ಡೈಮೆನ್ಷನ್ನಲ್ಲಿ ಕಾಣಿಸ್ತು. ನನಗೆ ಅದನ್ನು ಅಪ್ಲೈ ಮಾಡೋಕ್ಕೆ ಆಯಿತು, ಯಾಕೆಂದರೆ ಅದು ನಂದಾಯಿತು. ಯಾವಾಗ ನಾನು ಅದನ್ನು ನನಗೋಸ್ಕರ ಹೇಳಿದ್ದು, ನನಗೆ ಬೇಕಿದು, ನನ್ನ ಬಿಡುಗಡೆಗೆ, ನನ್ನ ಒಳ್ಳೆಯದಕ್ಕೆ ನಾನು ಇದನ್ನು ಬಳಸಬೇಕು, ಬರೀ ತಿಳ್ಕೊಂಡ್ರೆ ಅದು ಬಿಡಲ್ಲ ಒಳಗಡೆಯಿಂದ. ವೆನ್ ಯು ಎಕ್ಸ್ಪೀರಿಯನ್ಸ್, ವೆನ್ ಇಟ್ ಕಮ್ಸ್ ಟು ಯುವರ್ ಎಕ್ಸ್ಪೀರಿಯನ್ಸ್, it starts expressing in each thought. Your each thought becomes more valuable and clear because it is coming from jnana. It is coming from freedom. Each thought is so powerful, meaningful. It expresses in action with certain emotion in it. ಭಗವದ್ಗೀತೆಯಲ್ಲಿ ಏನು ಎಮೋಷನ್? ಭಕ್ತಿ.
ಭಕ್ತಿ, with respect. You are chanting, you are accumulating that ಜ್ಞಾನ, ಯು ಆರ್ ಹೋಲ್ಡಿಂಗ್. ಧಾರಣ ಆಗಿರೋದು ಹೇಗೆ? ಭಕ್ತಿಯಿಂದ ಧಾರಿಸ್ಕೊಂಡಿದೆಯಾ, ನೀನು ಕೃಷ್ಣನ ಧರಿಸ್ಕೊಂಡಿದೆಯಾ. ಆ ಭಕ್ತಿ ಇರೋದ್ರಿಂದ ನಿನಗೆ ಆ ಯೋಚನೆಗಳೆಲ್ಲ ಜ್ಞಾನದಲ್ಲಿ ಬರ್ತಾ ಇದೆ. ಇಟ್ ಎಕ್ಸ್ಪ್ರೆಸಸ್ ಇನ್ ಯುವರ್ ಆ್ಯಕ್ಷನ್. ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಇನ್ ಭಗವದ್ಗೀತಾ. ಯು ಆರ್ ಗೈಡೆಡ್ ಬೈ ಗೀತಾ ಇನ್ಸೈಡ್. Your Antaryami Krishna is guiding you. He is prompting you. He is transmitting knowledge in you. He is the Sakshi. He is the witness to your action. How can you go wrong? Any ಕ್ಷೇತ್ರ, ಯಾವುದೇ ಕ್ಷೇತ್ರವಾಗಲಿ, ಯಾವುದೇ ಫೀಲ್ಡ್ ಆಗಲಿ, ನೀ ಏನೇ ಕೆಲಸ ಮಾಡ್ತಾ ಇರಲಿ, ಕರ್ಮ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಡೂ ಕರ್ಮ, ಇನ್ ವಾಟ್ ಸ್ಟೇಟ್ ಯು ಆರ್ ಡೂಯಿಂಗ್, ವಿತ್ whom you are operating, with what knowledge, with what freedom you are operating, that becomes important. So any field you can apply, any field you can implement and experience karma yoga. ಅಮ್ಮ, ಮನುಷ್ಯನ ಜೀವನದಲ್ಲಿ ಕಲಿಯೋದು, ಕಲಿಸೋದು ಯಾವಾಗ ನಿಲ್ಲುತ್ತೆ? ನಾನು ಯಾವಾಗಲೂ ಇದನ್ನು ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಬಿರೋದನ್ನು ಇದನ್ನು ಹೇಳ್ತಾನೆ ಇರ್ತೀನಿ. ಲರ್ನ್ ಟು ಲರ್ನ್ ಅಂತ. ಕಲಿಯೋದನ್ನು ಮೊದಲು ಕಲಿಬೇಕು, ಅದೇ ದೊಡ್ಡ ಪಾಠ. ತುಂಬ ಜನ ಕಲಿಯಲ್ಲ, ಕಲಿಸೋದಕ್ಕೆ ಹೋಗ್ತಾರೆ ಫಸ್ಟು. ಒಂಚೂರು ಗೊತ್ತಾದ ತಕ್ಷಣ ಕಲಿಸೋದು. ಎಲ್ಲರಿಗೂ ಟೀಚರ್ ಆಗಬೇಕು, ಯಾರಿಗೂ ಸ್ಟೂಡೆಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಎಲ್ಲರಿಗೂ ಈಗೋ ಬುದ್ಧಿ, ಅದು ಈಗೋಗೇನು, ನಾನು ಹೇಳಬೇಕಷ್ಟೆ, ನಾನು ಕೇಳಲ್ಲ. ನಾನು ಇರೋದು ಯಾಕೆ? ನಾನು ಹೇಳಕ್ಕೆ. ಅವ್ರಿಗೆ ಹೇಳಿ 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 ಸಮಾಧಾನ ಈಗೋಗೆ. ಕೇಳಿದ್ರೆ ಈಗೋಗೆ ಇಷ್ಟ ಆಗಲ್ಲ. ಇದು ಅದರಿಂದ ತುಂಬ ಜನ ಹೇಳೋರಿದ್ದಾರೆ. ಎಲ್ಲರೂ ಬುದ್ಧಿ ಹೇಳೋರೆ, ಎಲ್ಲರೂ ಅಡ್ವೈಸ್ ಕೊಡೋರೇನೆ. ಅವ್ರು ಕೊಟ್ಟಿದ್ದ ಅಡ್ವೈಸ್ ಇವ್ರು ಕೊಡ್ತಾರೆ, ಇವ್ರಿಗೆ ಎಲ್ಲ ಒಟ್ಟಲ್ಲಿ ಅಡ್ವೈಸ್ ಕೊಡೋದು. ಅದಕ್ಕೆ ಈಗೋಗೆ ಏನಾಗುತ್ತೆ, ಬೆಳೆಯೋಕ್ಕೆ ಶುರು ಆಗುತ್ತೆ. ಈಗೋ ನನಗೆ ಅನ್ವಯಿಸಲ್ಲ, ಅದು ಹೇಳೋಕ್ಕೆ ಬೇರೆಯವರಿಗೆ ಆಗತ್ತೆ. ಅದಕ್ಕೆ ಮೊದಲು ನಾವು ಕಲಿಸೋಕ್ಕೆ ಮುಂಚೆ ಜೀವನದಲ್ಲಿ ಮೊದಲನೇ ಪಾಠ ಕಲಿತೀನಿ. ಆ ಕಲಿಯೋದೇ ಮೊದಲನೇ ಪಾಠ. ನಾನು ಕಲಿಯೋದನ್ನು ಕಲಿತೀನಿ. ಐ ವಿಲ್ ಲರ್ನ್ ಟು ಲರ್ನ್ ಇನ್ ಲೈಫ್. ವಾಟ್ ಟು ಲರ್ನ್? ಐ ವಿಲ್ ಲರ್ನ್ ಲೈಫ್. ಜೀವನವನ್ನೇ ಕಲಿತೀನಿ ನಾನು. ಜೀವನವನ್ನೇ ಕಲಿತಾಗ ನಾನು ಪಾಠ ಹೇಳ್ಕೊಡ್ತಾ ಇರೋದು ಯಾರಿಗೆ? ನನಗೆ ನಾನೇ ಗುರು, ನನಗೆ ನಾನೇ ಜಡ್ಜ್, ನನಗೆ ನಾನೇ ಫ್ರೆಂಡ್, ಇನ್ಯಾರಿಗೂ ಅಲ್ಲ. ನಿಮಗೆ ನೀವೇ ಕಲಿಸಿ, ಕಲಿತಾ ಕಲಿಸಿ. ಆವಾಗ ಕಲಿತಾ ಹೋಗೋದಾಗ ನಮಗೆ ಗೊತ್ತಾಗತ್ತೆ, ಅಯ್ಯೋ ನಾನೇನು ಕಲಿತೇ ಇಲ್ಲ, ಎಷ್ಟಿದೆ ಕಲಿಯೋದು, ಇನ್ನೂ ಕಲಿಬೇಕು ಅನ್ನೋ ದಾಹ ಬರುತ್ತೆ. ನಾನು ಕಲಿಬೇಕು, ಸ್ಟಿಲ್ ಐ ವಾಂಟ್ ಟು ಲರ್ನ್, ಐ ವಾಂಟ್ ಟು ನೋ ಮೋರ್, ಅದು ಒಂದು ದಾಹ, ಒಂದು ರೀತಿಯಾದ, ಅದಕ್ಕೆ ಹೇಳ್ತಾರೆ ಅಡಿಕ್ಷನ್ ಅಂತ, ಗುಡ್ ಅಡಿಕ್ಷನ್. ಲರ್ನ್ ಮೋರ್. ಒನ್ ಡೇ ಯು ವಿಲ್ ಕಮ್ ಟು ನೋ ವಾಟ್ ಆಲ್ ಯು ಹ್ಯಾವ್ ಲರ್ನ್ಡ್ useless. Then slowly we de-learn everything. ಕಲ್ತಿದ್ದೆಲ್ಲ ಬಿಡ್ತೀವಿ, ಹೊಸದು ಬಂತು ಹಳೇದು ಬಿಡ್ತೀವಿ, ಹೊಸದು ಕಲ್ತ್ವಿ ಹಳೇದು ಬಿಡ್ತೀವಿ. ಹಳೇದು ಬಿಟ್ರೂ ಹಳೇದ್ರಿಂದ ಹೊಸದು ಬಂದಿರುತ್ತಲ್ಲ, ಓಹೋ ಇದೇ ಹೊಸದಾಗಿ ಮಾರ್ಪಾಡಾಗಿದೆ, ಇನ್ನೂ ಚೆನ್ನಾಗಿ ನೋಡ್ಬೋದಲ್ಲ, ಇನ್ನೂ ಚೆನ್ನಾಗಿ ನೋಡ್ಬೋದಲ್ಲ, ಇನ್ನೂ ಪೂರ್ತಿ ನೋಡ್ಬೋದಲ್ಲ, ಇನ್ನೂ ಸರಿಯಾಗಿ ನೋಡ್ಬೋದಲ್ಲ, ಪೂರ್ತಿ ಕಾಣ್ತಾ ಇದೆ, ಇನ್ನೂ ಏನೋ ಮಿಸ್ ಆಗಿದೆ, ಇನ್ನೂ ಏನೋ ನೋಡ್ಬೋದಲ್ಲ. ನೋಡ್ತಾ ಯು ಬಿಕಮ್ ದಟ್. ಯು ಡಿಸಾಲ್ವ್ ಯುವರ್ ಸೆಲ್ಫ್, knowing more and more, de-learning, you become knowledge, you become that. Where is the end to learn? When you become that, you become knowledge, you become light. ಫಸ್ಟು ನಿನ್ನನ್ನು ನೀನು ಕಲ್ತ್ಕೊಂಡು ನೋಡಿ. ಇನ್ ದಟ್ ಪ್ರಾಸೆಸ್ ಯು ಕೆ ಫಸ್ಟ್ ಟೀಚ್
your own ego, teach your own characters, teach your own roles, teach your own personalities, teach your own. While teaching, you will realize all these are false. You will realize, oh, ಇಷ್ಟೇನಾ, ನಾನಿಲ್ಲ. Then you can, by just being, just with few words, if need be, you can translate or transmit for few people around you who are ready, not for everybody. Nobody will take just like that, whatever you said. That is why ಲರ್ನಿಂಗ್ ಮೊದಲು ಇರಬೇಕು, ಕಲಿಯೋದಕ್ಕೆ ಕೊನೆ ಇಲ್ಲ. ನೀನು ಕಲಿತು ಕಲಿಸಿ ಕಲಿಸೋದು ಎರಡೂ ನಿನ್ನಲ್ಲೇ ಆದಾಗ ನಿನಗೆ ಗೊತ್ತಿಲ್ಲದೇನೆ ನಿನ್ನಿಂದ ಎಷ್ಟೋ ಜನ ಕಲಿತಾರೆ. ಅವ್ರದ್ದು ಕಲಿಯೋದು, ನೀನು ಕಲಿಸೋದಲ್ಲ. ಇಫ್ ದೇ ಆರ್ ರೆಡಿ, ಇಫ್ ದೇ ಆರ್ ರಿಸೆಪ್ಟಿವ್, ಇಫ್ ದೇ ರಿಯಲಿ ವಾಂಟ್, ಇಫ್ ದೇ ಆರ್ ಓಕೆ, ಫೈನ್, ಇಟ್ ವಿಲ್ ರಿಫ್ಲೆಕ್ಟ್, ದ ಲೈಟ್ ವಿಲ್ ಫಾಲ್ ಆನ್ ದೆಮ್, ದ ನಾಲೆಡ್ಜ್ ವಿಲ್ ಓಪನ್ ದೇರ್ ಐಸ್. Many more effects happens, people are around you, if they really want to. ಅದರಿಂದ ನೀನು ಕಲಿಸೋಕ್ಕೂ ಹೋಗಬೇಡ, ಹೇಳೋಕ್ಕೂ ಹೋಗಬೇಡ, ಆಗಕ್ಕೆ ಬಿಡು, ಸಿಕ್ಕಲಿ ಅವರಿಗೆ. ಅದರಿಂದ there is no end for learning or teaching. You are stuck there. You are stuck because I know this much, I am teaching, I know this much, I want to know more, I want to teach more. Only what is happening to you? You are still there. You don't grow. You have not learned. You are not ready to de-learn. You are not ready to unlearn. You are claiming that I know this much. That is how the degrees will turn everybody's head. I am so and so with so much degrees. They have forgotten what they have read, but the degrees are there with them. What is the use? Knowledge is gone, degree is there. So true. ಅಮ್ಮ, ನೀವು BSc CBZ ಮಾಡಿದ್ರಿ ಅಂತ ಹೇಳಿದ್ರಿ, ಅದರಲ್ಲಿ ನಿಮ್ಗೆ ಈಗಲೂ ಆಸಕ್ತಿ ಇದೆಯಾ? ಆಸಕ್ತಿ ಈಸ್ ಅನ್ ಆಟಿಟ್ಯೂಡ್. ಅದರಲ್ಲಿ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಆಸಕ್ತಿ ಇನ್ ಲೈಫ್, ಆಸಕ್ತಿ ಇಸ್ ಇಂಟ್ರೆಸ್ಟ್ ಅನ್ನೋದು ನಮ್ಮ ಆಟಿಟ್ಯೂಡಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇದ್ಮೇಲೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಎರಡನೇ ಸ್ಟೆಪ್ಪಲ್ಲಿ ಆಸಕ್ತಿ ನನ್ನ ಸ್ವಭಾವದಲ್ಲಿ ಇರೋದ್ರಿಂದ ಆ ಕ್ಯೂರಿಯಾಸಿಟಿ ಟು ನೋ ಇದ್ದೇ ಇರುತ್ತೆ. ಆಸಕ್ತಿ, ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಆ್ಯಂಡ್ ಕ್ಯೂರಿಯಾಸಿಟಿ ಒಟ್ಟೊಟ್ಟಿಗೆ ಹೋಗುತ್ತೆ, ಕುತೂಹಲ ಎಲ್ಲನೂ. ಆವಾಗ ಬರೀ ಸಬ್ಜೆಕ್ಟ್ ಓದಿದ್ದಿತ್ತು. ಒಂದು ಪ್ರಾಣಿಯ ಫಿಸಿಯಾಲಜಿ, ಒಂದು ಫ್ರಾಗ್ ಇರ್ಬೋದು, ಸೈಂಟಿಸ್ಟ್ಗಳು ಅದೇ ಮಾಡಿರೋದು, ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಮನುಷ್ಯ ಏನು ಅಂತ ತಿಳ್ಕೊಂಡಿದ್ದು. ದೆ ಎಕ್ಸ್ಪೆರಿಮೆಂಟೆಡ್ ಆನ್ ರ್ಯಾಬಿಟ್ಸ್, ದೆ ಎಕ್ಸ್ಪೆರಿಮೆಂಟೆಡ್ ಆನ್ ರ್ಯಾಟ್ಸ್, ದೆ ಎಕ್ಸ್ಪೆರಿಮೆಂಟೆಡ್ ಆನ್ ಈಚ್ ಆ್ಯಂಡ್ ಎವ್ರಿ ಅನಿಮಲ್. ಯಾಕೆ ಈಸಿ ಸಿಗುತ್ತೆ ಅದು. ಮನುಷ್ಯನ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಮನುಷ್ಯನ ಅನಿಮಲ್ನ ಕಂಪೇರ್ ಮಾಡಿ, ಓ ಇದು ಮನುಷ್ಯ ಹೀಗೆ ಕೆಲಸ ಮಾಡ್ತಾರೆ, ಮ್ಯಾಮಲ್ ವರ್ಕ್ಸ್ ಲೈಕ್ ದಿಸ್ ಅಂತ ಮಾಡಿದ್ರು. ಇದು ಸೈನ್ಸ್. ಆದರೆ ನನಗೆ ಝುವಾಲಜಿ, ಬಾಟ್ನಿ ಓದುವಾಗ ಆ ಪ್ರಾಣಿದು ಫಿಸಿಯಾಲಜಿ ಓದುವಾಗ ಪ್ರಾಣಿ ಅಷ್ಟೇ ತಲೆನಲ್ಲಿತ್ತು. ನಿಜವಾಗ್ಲೂ ಅರಿವು, ನನ್ನ ದೇಹದಲ್ಲಿ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ, ನನ್ನ ದೇಹದಲ್ಲಿ ಕಿಡ್ನಿ ಯಾವ ರೀತಿ ಕೆಲಸ ಮಾಡುತ್ತೆ, ನನ್ನ ದೇಹದ ಒಳಗೆ ಯಾವ ರೀತಿ ಆರ್ಗನ್ಸು ಕೆಲಸ ಮಾಡ್ತಾ ಇದೆ ಅಂತ ಒಂದು ಸ್ವಲ್ಪನೂ ಅರಿವು ಕೂಡ ಇರಲಿಲ್ಲ. ಇವತ್ತು ಬಾಟ್ನಿ, ಝುವಾಲಜಿ ಎಲ್ಲನೂ ಹೆಲ್ಪ್ ಆಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲದೆ ಆಸಕ್ತಿ ನನ್ನ ಬಗ್ಗೆ ಬಂದಾಗ, ಅದಕ್ಕೆ ಆಸಕ್ತಿ ನಮ್ಮಲ್ಲಿ ಹುಟ್ಟೋದು, ಆಸಕ್ತಿ ಸಹಜವಾಗಿ ನಮಗೆ ಬಂದಾಗ ಪ್ರತಿಯೊಂದೂ ಅದರ ಆಂತರ್ಯವನ್ನು ತಿಳ್ಕೊಳ್ಳುವಂಥ ಒಂದು ಶಕ್ತಿ ಬರುತ್ತೆ ಅಂತ ನನಗನ್ಸುತ್ತೆ. ಅದರಿಂದ ಝುವಾಲಜಿ, ಬಾಟ್ನಿನಲ್ಲಿ ಹೆಸರುಗಳು, ಟೆಕ್ನಿಕಲ್ ಟರ್ಮ್ಸು, ಟರ್ಮಿನಾಲಜಿ ಗೊತ್ತಿತ್ತು. ಆದರೆ ಅದರ ಹಿನ್ನೆಲೆ
ಎಷ್ಟು ಆಳ, ಸೃಷ್ಟಿ ಹೇಗಿದೆ, ಒಂದು ಪ್ರಾಣಿ ಸೃಷ್ಟಿ ಹೇಗಿದೆ, ಒಂದು ಗಿಡ ಮರದ ಸೃಷ್ಟಿ ಹೇಗಿದೆ ಅನ್ನುವ ಒಂದು ರೆಸಿಪ್ರೊಕೇಷನ್ ಇರಲಿಲ್ಲ. ಅದು ಬಂದ್ಬಿಟ್ಟ ಮೇಲಂತೂ ಪ್ರತಿಯೊಂದರ ಝುವಾಲಜಿನೂ ಇಷ್ಟ, ಪ್ರತಿಯೊಂದರ ಬಾಟ್ನಿನೂ ಇಷ್ಟ, ಪ್ರತಿಯೊಂದರ ಸೈಕಾಲಜಿನೂ ಇಷ್ಟ, ಎಲ್ಲ ಸೇರಿ ಎಟರ್ನಲ್ ನಾಲೆಡ್ಜ್ ಅನಿಸಿರೋದ್ರಿಂದ ಆಸಕ್ತಿ ಅನ್ನೋದು ನಾವು ಮೊದಲು ನಮ್ಮ ಜೀವನದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ಬಿಡ್ಬೇಕು, ನಮ್ಮ ಬಗ್ಗೆ ನಮ್ಗೆ ಆಸಕ್ತಿ ಬೆಳೆಸ್ಕೊಂಡ್ಬಿಡ್ಬೇಕು. ಆಗ ಯಾವುದೇ ಸಬ್ಜೆಕ್ಟ್ ಓದಿದರೂ ಕೂಡ ಅದು ಆಸಕ್ತಿ ಬರುತ್ತೆ ತಾನೇ ಅನಿಸುತ್ತೆ. Terminologies of botany, zoology, and when I was studying that animal zoology, I was thinking the heart and the kidney of an animal. Without knowing, even I have a heart, I have a kidney, what about my organ? I have not even thought about it. Now, when I was studying myself and having interest, all these are the subject is giving a meaning to me in life. But everything has a chemistry, biology, mathematics, everything together is eternal knowledge, I said. The next question.